ಹಾಯ್ ಹಲೋ ನಮಸ್ತೆ ಮ್ಯಾಥಮ್ಯಾಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಕ್ಲಾಸ್ 10 ವಿದ್ಯಾರ್ಥಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಕ್ಸರ್ಸೈಸ್ 6.2 ಲಾಸ್ಟ್ ಇಯರ್ ಕ್ವೆಶ್ಚನ್ ಸಾಲ್ವ್ ಮಾಡ್ತಾ ಇದೀವಿ. ಅಂಡ್ ಇಫ್ ಯು ಹ್ಯಾವ್ ನಾಟ್ ಯೆಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ಲಾಸ್ಟ್ ಟು ಪ್ರಾಬ್ಲಮ್ಸ್ ಆಫ್ ಎಕ್ಸರ್ಸೈಸ್ 6.2. ABCD is a trapezium in which AB is parallel to DC and its diagonals intersect each other at the point O. Show that AO by BO is equal to CO by DO. ಆಕ್ಚುಲ್ ಆಗಿ ಅಪ್ಲಿಕೇಶನ್ ಆಫ್ ನೀವೇನು ಚಾಪ್ಟರ್ ಓದಿದ್ದೀರಾ ಆ ಕಾನ್ಸೆಪ್ಟ್ ಓದಿದಿರೋ ಅದರ ಅಪ್ಲಿಕೇಶನ್ ಈ ಪ್ರಾಬ್ಲಮ್ ಅಲ್ಲಿ ಗೊತ್ತಾಗುತ್ತೆ. ನಾವು ಟ್ರಪೀಸಿಯಂ ಬಗ್ಗೆ ಇದುವರೆಗೂ ಓದೇ ಇಲ್ಲ. ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಟ್ರಯಾಂಗಲ್ಸ್. ಓಕೆ, ಬಟ್ ಇಫ್ ಯು ಕ್ಯಾನ್ ಅಬ್ಸರ್ವ್ ಟ್ರಪೀಸಿಯಂ ಶೇಪ್ ಅಲ್ಲಿ ಯು ಕ್ಯಾನ್ ಸಿ 2 ಟ್ರಯಾಂಗಲ್ಸ್. ಓಕೆ, ಅಂಡ್ ಇನ್ನೊಂದೇನು ಕೊಟ್ಟಿದ್ದಾರೆ, ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ, ದಟ್ ಇಸ್ ಗಿವನ್. ಓಕೆ, ಪ್ಯಾರಲಲ್ ಲೈನ್ಸ್ ಕಾಣಿಸ್ತಾ ಇದೆ. ಟೂ ಪ್ರೂ ನೋಡಿ, ಇವಾಗ ಟೂ ಪ್ರೂ ಇಸ್ ಪಾರ್ಟ್ಸ್ ಆಫ್ ಅ ಟ್ರಯಾಂಗಲ್. ಕರೆಕ್ಟಾ? ಯಾವುದೋ ಎರಡು ಪಾರ್ಟ್ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಅನ್ನೋ ತರ ಕಾಣಿಸ್ತಿದ್ಯಾ? ಸೊ ನಿಮ್ಮ ಮೈಂಡ್ ಅಲ್ಲಿ ಒಂದಿರಬೇಕು ದಟ್ ವೆನ್ ಎವರ್ ಯುವರ್ ಕನ್ಕ್ಲೂಷನ್ ಇಸ್ ಅಬೌಟ್ ಶೋಯಿಂಗ್ ದ ಕರೆಸ್ಪಾಂಡಿಂಗ್ ಪಾರ್ಟ್ಸ್, ಒಂದು ಸೈಡ್ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ತಗೋಬೇಕಾದ್ರೆ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ಬಿಪಿಟಿ. ಬಿಪಿಟಿ ಯೂಸ್ ಆಗೋದಲ್ಲಿ ಬಿಪಿಟಿ ಇಸ್ ಯೂಸ್ಡ್ ಇನ್ಸೈಡ್ ಅ ಟ್ರಯಾಂಗಲ್ ಇಟ್ ಸೆಲ್ಫ್. ಓಕೆ, ಸೊ ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ 2 ಟ್ರಯಾಂಗಲ್ಸ್. ಓಕೆ, ಏನ್ ಮಾಡ್ಬೇಕು? ಸಿಂಪಲ್ ನೋಡಿ, ನನಗೆ ಬೇಕಾಗಿರೋ ಫಸ್ಟ್ ಸೈಡ್ ಏನು? ಎ ಒ ಬೈ ಬಿ ಒ. ಕರೆಕ್ಟಾ? ಅಂಡ್ ಇದನ್ನ ಡೈರೆಕ್ಟ್ ಆಗಿ ನಾನು ಪೂರ್ತಿನೂ ಬಿಲೀವ್ ಮಾಡಕ್ಕಾಗಲ್ಲ. ಸೊ ಬೆಸ್ಟ್ ನಾನು ಏನ್ ಮಾಡ್ತೀನಿ, ಐ ವಿಲ್ ಸ್ಟಾರ್ಟ್ ಬಿಪಿಟಿ. ಬಿಪಿಟಿಗೆ ನೋಡಿ, ಐ ಕ್ಯಾನ್ ಸಿ 2 ಟ್ರಯಾಂಗಲ್ 3-4 ಟ್ರಯಾಂಗಲ್ಸ್ ಇದೆ ಇಲ್ಲಿ. ಓಕೆ, ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಒಂದು ಚಿಕ್ಕ ಕನ್ಸ್ಟ್ರಕ್ಷನ್ ಮಾಡ್ಕೋತೀನಿ. 90% ಆಫ್ ದ ಟ್ರಪೀಸಿಯಂ ಪ್ರಾಬ್ಲಮ್ಸ್ ಅಲ್ಲಿ ನೀವು ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ. ದ ಪ್ಯಾರಲಲ್ ಲೈನ್, ಈಗ ನಾವು ನಾರ್ಮಲ್ ಟ್ರಯಾಂಗಲ್ ಬರ್ದಾಗ, ಈ ತರ ನಾರ್ಮಲ್ ಟ್ರಯಾಂಗಲ್ ಬರ್ದಾಗ ಇಲ್ಲಿ ಮಧ್ಯ ಒಂದು ಲೈನ್ ಇರಬೇಕು. ಕರೆಕ್ಟಾ? ಪ್ಯಾರಲಲ್ ಅಂತ. ದಿಸ್ ಇಸ್ ಮಿಸ್ಸಿಂಗ್ ಹಿಯರ್, ಅದಿಲ್ಲ. ಸೊ ವಿ ಹ್ಯಾವ್ ಟು ಡ್ರಾ ದಟ್ ಲೈನ್. ಸೊ ಕನ್ಸ್ಟ್ರಕ್ಷನ್ ಏನ್ ಮಾಡ್ತೀನಿ, ವೆರಿ ಸಿಂಪಲ್. ಐ ವಿಲ್ ಕನ್ಸ್ಟ್ರಕ್ಟ್ ಓ ಎಕ್ಸ್ ಅನ್ನೋ ಒಂದು ಲೈನ್ ನ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಓಕೆ, ಕೆಲವರು ಫುಲ್ ಮಾಡ್ತಾರೆ, ಕೆಲವರು ಹಾಫ್ ಮಾಡ್ತಾರೆ. ಓಕೆ, ಎರಡು ಇಟ್ ಹೆಲ್ಪ್ಸ್ ಯು. ಓಕೆ, ಐ ವಿಲ್ ಕನ್ಸ್ಟ್ರಕ್ಟ್ ಓ ಎಕ್ಸ್ ಸಚ್ ದಟ್ ಓ ಎಕ್ಸ್ ಇಸ್ ಪ್ಯಾರಲಲ್ ಟು ಎ ಬಿ ಅಂಡ್ ಸೇಮ್ ಓ ಎಕ್ಸ್ ಇಸ್ ಪ್ಯಾರಲಲ್ ಟು ಸಿ ಡಿ. ಎರಡಕ್ಕೂ ಪ್ಯಾರಲ್ ಆಗೋ ತರ ಒಂದು ಲೈನ್ ನ ಕನ್ಸ್ಟ್ರಕ್ಟ್ ಮಾಡ್ಕೋತೀನಿ. ಓಕೆ, ಕನ್ಸ್ಟ್ರಕ್ಷನ್ ಏನು? ಜಾಯಿನ್ ಓ ಎಕ್ಸ್ ಪ್ಯಾರಲಲ್ ಟು ಎ ಬಿ ಅಂಡ್ ಸಿ ಡಿ. ಓಕೆ, ಲೆಟ್ ಸ್ಟಾರ್ಟ್ ವಿತ್ ದ ಪ್ರೂಫ್. ಪ್ರೂಫ್ ಏನ್ ಮಾಡೋದು? ಸಿಂಪಲ್. ನನಗೆ ಪ್ಯಾರಲಲ್ ಲೈನ್ ಕಾಣಿಸ್ಬಿಟ್ಟಿದೆ. ಸೊ ನಾನು ಏನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಕಣ್ಣು ಕಾಣಿಸೋದು ಫಸ್ಟ್ ತಗೋತೀನಿ. ಯು ಕ್ಯಾನ್ ಸಿ ಟ್ರಯಾಂಗಲ್ ಎ ಡಿ ಸಿ. ಓಕೆ, ಸೊ ಇನ್ ಟ್ರಯಾಂಗಲ್ ಎ ಡಿ ಸಿ ಎರಡು ಪ್ಯಾರಲಲ್ ಲೈನ್ ಕಾಣಿಸ್ತಾ ಇದೆ. ಯಾವ್ದು? ಓ ಎಕ್ಸ್ ಇಸ್ ಪ್ಯಾರಲಲ್ ಟು ಸಿ ಡಿ. ದೇರ್ಫೋರ್ ಬೈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನ್ ಮಾಡ್ತೀರಾ? ಬೈ ಬಿಪಿಟಿ ವಿ ಹ್ಯಾವ್ ಫಸ್ಟ್ ಪಾರ್ಟ್ ಏನು? ಲೆಫ್ಟ್ ಹ್ಯಾಂಡ್ ಸೈಡ್ ನೋಡೋಣ. ಫಸ್ಟ್ ಎ ಎಕ್ಸ್ ಬೈ ಎಕ್ಸ್ ಡಿ ಈಸ್ ಈಕ್ವಲ್ ಟು, ನೆಕ್ಸ್ಟ್ ಈ ಕಡೆ ಏನ್ ಬರುತ್ತೆ? ಎ ಒ ಬೈ ಓ ಸಿ ಬರುತ್ತೆ. ಲೆಟ್ ಅಸ್ ಕಾಲ್ ದಿಸ್ ಆಸ್ ಯುವರ್ ಇಕ್ವೇಶನ್ ನಂಬರ್ 1. ಸೇಮ್ ಅದೇ ತರ ಸೆಕೆಂಡ್ ಟ್ರಯಾಂಗಲ್ ಮಾಡಿದ್ರೆ, ಇನ್ ಟ್ರಯಾಂಗಲ್ ಈಗ ನೋಡಿ, ಅದೇ ಓ ಎಕ್ಸ್ ಇಲ್ಲಿ ಸಿ ಡಿ ಪ್ಯಾರಲಲ್ ಆಯ್ತು, ಅದೇ ಓ ಎಕ್ಸ್ ಎ ಬಿ ಪ್ಯಾರಲಲ್ ಆಗ್ಬೇಕು. ಕರೆಕ್ಟಾ? ಜಸ್ಟ್ ಚೆಕ್ ಓ ಎಕ್ಸ್ ಅಂಡ್ ಎ ಬಿ ಯಾವ ಟ್ರಯಾಂಗಲ್ ಬಿಲಾಂಗ್ ಆಗ್ತಿದೆ. OX and AB both belong to triangle ADB. So next triangle is in triangle ADB. ಎರಡು parallel line ಇದೆ. OX is parallel to AB ಈ ಸರಿ. Therefore by basic proportionality theorem ನಮಗೆ ಏನ್ ಸಿಗುತ್ತೆ? ಸೇಮ್ ತಿರ್ಗಾ ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲೂನು AX by XD ನೇ ಸಿಗುತ್ತೆ, which is equal to ಈ ಸರಿ ರೈಟ್ ಹ್ಯಾಂಡ್ ಸೈಡ್ ಚೇಂಜ್ ಆಗುತ್ತೆ. ಓಕೆ, AX ಮೇಲಿಂದ ಸ್ಟಾರ್ಟ್ ಮಾಡಿದೀವಿ. ಸೊ ವಿಲ್ ಗೆಟ್ BO by OD. ದಿಸ್ ಇಸ್ ಆರ್ ಸೆಕೆಂಡ್ ಈಕ್ವೇಶನ್. ಈಗ ಎರಡು ಈಕ್ವೇಶನ್ ಅಬ್ಸರ್ವ್ ಮಾಡಿ. ಫ್ರಮ್ ಈಕ್ವೇಶನ್ ನಂಬರ್ 1 ಅಂಡ್ ಈಕ್ವೇಶನ್ ನಂಬರ್ 2 ನನಗೇನ್ ಅನ್ಸ್ತಾ ಇದೆ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಸೇಮ್, ಸೊ ವಿ ಕ್ಯಾನ್ ಈಕ್ವೇಟ್ ದ ರೈಟ್ ಹ್ಯಾಂಡ್ ಸೈಡ್. ಕರೆಕ್ಟಾ? ಸೊ ಎ ಒ ಬೈ ಓ ಸಿ ಇಸ್ ಈಕ್ವಲ್ ಟು ಬಿ ಒ ಬೈ ಓ ಡಿ. ಒಂದ್ಸರಿ ಚೆಕ್ ಮಾಡೋಣ. ನಮ್ಗೆ ಬೇಕಾಗಿರೋದೇನು? ಎ ಒ ಬೈ ಬಿ ಒ ಬೇಕು, ಸಿ ಒ ಬೈ ಡಿ ಒ ಬೇಕು. ವಾಪಸ್ ಬರೋಣ. ಆ ಫಾರ್ಮಲ್ ಇನ್ನ ಸಿಕ್ಕಿಲ್ಲ ನಮ್ಗೆ. ಸೊ ಐ ವಿಲ್ ಶಿಫ್ಟ್ ಓ ಸಿ ಹಿಯರ್ ಅಂಡ್ ಐ ವಿಲ್ ಬ್ರಿಂಗ್ ಬಿ ಒ ಡೌನ್. ದೇರ್ಫೋರ್ ಏನ್ ಸಿಗುತ್ತೆ ಇವಾಗ? ಎ ಒ ಬೈ ಬಿ ಒ ಇಸ್ ಈಕ್ವಲ್ ಟು ಸಿ ಒ ಬೈ ಡಿ ಒ ಸಿಗುತ್ತೆ. ದಿಸ್ ಇಸ್ ದ ಆನ್ಸರ್ ವಿ ನೀಡೆಡ್. ವಿ ಹ್ಯಾವ್ ಅರೈವ್ಡ್ ಅಟ್ ದ ಸೊಲ್ಯೂಷನ್. The diagonals of the quadrilateral ABCD intersect each other at the point O such that AO by BO is equal to CO by DO. Show that ABCD is a trapezium. ನೋಡಿ, this is the beauty of mathematics. ಸೆಕೆಂಡ್ಸ್ ಮುಂಚೆ ನಾವು ಟ್ರಪೀಸಿಯಂ ನ ಇಟ್ಕೊಂಡು ಎಕ್ಸಾಕ್ಟ್ಲಿ ಏನ್ ಗಿವನ್ ಇದೆ ಅದನ್ನ ಪ್ರೂವ್ ಮಾಡಿದ್ವಿ. ಈಗ ಅದನ್ನ ಇಟ್ಕೊಂಡು ಶೇಪ್ ಟ್ರಪೀಸಿಯಂ ಅಂತ ಪ್ರೂವ್ ಮಾಡ್ತಾ ಇದೀವಿ. ಓಕೆ, ಸೊ ಒಂದ್ ಅರ್ಥ ಮಾಡ್ಕೊಂಬಿಡಿ, ದಾಟ್ ದ ಪ್ರೋಸೆಸ್ ರಿಮೈನ್ ಸೇಮ್ ಇನ್ ಬೋತ್ ದ ಪ್ರಾಬ್ಲಮ್ಸ್.
ನಾವು ಒಂದೇ ಒಂದು ಸ್ಲೈಡ್ ಚೇಂಜ್ ಮಾಡ್ಕೋತೀವಿ ಅಷ್ಟೇ. ಓಕೆ, ಸೊ ಫಸ್ಟ್ ಸ್ಟೆಪ್ ಏನು, ಟ್ರಪೀಸಿಯಂ ಅಲ್ಲಿ ನಾನು ಹೇಳಿದ್ದೀನಿ ಯಾವಾಗ್ಲೂ 99% ಆಫ್ ದ ಟೈಮ್ಸ್ ಕನ್ಸ್ಟ್ರಕ್ಷನ್ ಇರುತ್ತೆ. ಓಕೆ, ವೆರಿ ಸಿಂಪಲ್. ಕನ್ಸ್ಟ್ರಕ್ಟ್ ಏನ್ ಮಾಡ್ಕೋಬೇಕು, ಡ್ರಾ ಅ ಲೈನ್ ಓ ಎಕ್ಸ್. ನೀವು ಫುಲ್ ಮಾಡ್ಕೊಂಡ್ರು ಓಕೆ, ಹಾಫ್ ಮಾಡ್ಕೊಂಡ್ರು ಓಕೆ. ಡ್ರಾ ಅ ಲೈನ್ ಓ ಎಕ್ಸ್ ಸಚ್ ದಟ್, ಅದೇನೋ ಹೆಲ್ಪ್ ಮಾಡ್ಬೇಕಲ್ವ ನಿಮ್ಗೆ. ಐ ವಿಲ್ ಟೇಕ್ ಓ ಎಕ್ಸ್ ಪ್ಯಾರಲಲ್ ಟು ಎ ಬಿ. ಯಾವ್ದೋ ಒಂದು ಲೈನ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡೆ, ಅದು ಇನ್ನೊಂದು ಲೈನ್ ಪ್ಯಾರಲಲ್ ಇರೋ ತರ ಮಾಡ್ಕೋಬೇಕು. ಓಕೆ, ಸೊ ಕನ್ಸ್ಟ್ರಕ್ಷನ್ ಏನು, ಜಾಯಿನ್ ಓ ಎಕ್ಸ್ ಪ್ಯಾರಲಲ್ ಟು ಎ ಬಿ. ಓಕೆ, ಇಷ್ಟನ್ನು ಮಾಡ್ಕೋಬೇಕು. ಓಕೆ, ಲೆಟ್ ಸ್ಟಾರ್ಟ್ ವಿತ್ ದ ಪ್ರೂಫ್. ಪ್ರೂಫ್ ಏನ್ ಹೇಳುತ್ತೆ, ಫಸ್ಟ್ ಗಿವನ್ ಏನಿದೆ ಅದನ್ನ ನೋಡೋಣ. ಗಿವನ್ ಏನಿದೆ, ಎ ಒ ಬೈ ಬಿ ಒ ಇಸ್ ಈಕ್ವಲ್ ಟು ಸಿ ಒ ಬೈ ಡಿ ಒ. ಓಕೆ, ನೋಡಿ ಈಗ ಸೈಡ್ಸ್ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ರೇಷಿಯೋ ತಗೊಂಡಾಗ ಒಂದು ಸೈಡ್ ಆಫ್ ದ ಇಕ್ವೇಶನ್ ಅಲ್ಲಿ ಇರಬೇಕು. ಅಂದ್ರೆ ಒಂದು ಸೈಡ್ ಎ ಸಿ ತಗೊಂಡ್ರೆ ಎ ಸಿ ಪಾರ್ಟ್ಸ್ ಎಲ್ಲ ಒಂದ್ ಕಡೆ ಇರಬೇಕು, ಎ ಡಿ ತಗೊಂಡ್ರೆ ಅದ್ರದ್ದೆಲ್ಲ ಒಂದ್ ಕಡೆ ಇರಬೇಕು. ಕರೆಕ್ಟಾ? ಸೊ ಇಲ್ಲಿ ಚೆಕ್ ಮಾಡೋಣ ಒಂದ್ಸರಿ. ಎ ಒ ಬೈ ಬಿ ಒ ಯಾವ್ದಾದ್ರು ಒಂದು ಸಿಂಗಲ್ ಸೈಡ್ ಕೊಡ್ತಿದ್ಯಾ? ಎ ಒ ಅಂಡ್ ಬಿ ಒ ಕೊಡ್ತಿಲ್ಲ. ಸಿ ಒ ಬೈ ಡಿ ಒ ಕೊಡ್ತಿದ್ಯಾ? ಅದು ಕೊಡ್ತಿಲ್ಲ. ಸೊ ವಿ ಹ್ಯಾವ್ ಟು ಮೇಕ್ ಶೋರ್ ಒಂದ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಇನ್ನೊಂದ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಇದೆ. ಯಾವ್ದು ಕೊಡ್ತಿದೆ ಅಂತ ನೋಡೋಣ. ಎ ಒ ಅಂಡ್ ಸಿ ಒ ಆರ್ ಗಿವಿಂಗ್ ಮೀ ದ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಎ ಸಿ. ಸೊ ನಾನೇನ್ ಮಾಡ್ತೀನಿ, ಎ ಒ ಹಾಗೆ ಬರ್ಕೋತೀನಿ, ಇದನ್ನ ಮಾತ್ರ ಇಂಟರ್ಚೇಂಜ್ ಮಾಡ್ತೀನಿ. ಓಕೆ, ಸೊ ಎ ಒ ಬೈ ಸಿ ಒ, ಈಗ ಇದು ಎರಡು ಕರೆಸ್ಪಾಂಡ್ ಪಾರ್ಟ್ಸ್ ಆಫ್ ವಿಚ್ ಒನ್, ಎ ಸಿ ಆಯ್ತು, ಇಸ್ ಈಕ್ವಲ್ ಟು ಬಿ ಒ ಬೈ ಡಿ ಒ. ಇದು ಯಾವ್ದ್ರದ್ದಾಯ್ತು, ಬಿ ಒ ಬೈ ಡಿ ಒ. ಬಿ ಒ ಬೈ ಡಿ ಒ ಇಸ್ ಫಾರ್ ಡಿ ಬಿ. ಓಕೆ, ಸೊ ಇವಾಗ ಕರೆಕ್ಟ್ ಆಗಿದೆ. ಐ ವಿಲ್ ನೇಮ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಓಕೆ, ಕನ್ಸ್ಟ್ರಕ್ಷನ್ ಮಾಡಿದೀವಿ, ವಿಚ್ ಮೀನ್ಸ್ ವಿ ಹ್ಯಾವ್ ಟು ಯೂಸ್ ಬಿ ಪಿ ಟಿ. ಆಯ್ತಾ? ಓ ಎಕ್ಸ್ ಪ್ಯಾರಲಲ್ ಟು ಎ ಬಿ. ಓ ಎಕ್ಸ್ ಎ ಬಿ ಯಾವ್ದ್ರಲ್ಲಿದೆ, ಎ ಡಿ ಬಿ ಇದೆ. ಇನ್ ಟ್ರಯಾಂಗಲ್ ಎ ಡಿ ಬಿ ಏನ್ ಸಿಗುತ್ತೆ, ಓ ಎಕ್ಸ್ ಇಸ್ ಪ್ಯಾರಲಲ್ ಟು ಎ ಬಿ, ದೇರ್ ಫೋರ್ ಬೈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, ಪ್ಯಾರಲಲ್ ಲೈನ್ಸ್ ಇದ್ದ ತಕ್ಷಣ ಬಿ ಪಿ ಟಿ ಹಾಕ್ಬೇಕು. ಕರೆಕ್ಟಾ? ಸೊ ಎ ಎಕ್ಸ್ ಬೈ ಎಕ್ಸ್ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಎಕ್ಸ್ ತಗೊಂಡಿದೀವಿ. ಕರೆಕ್ಟಾ? ಸೊ ಸ್ಟಾಪ್ ಇಂದ ಸ್ಟಾರ್ಟ್ ಮಾಡಿದೀವಿ, ಬಿ ಒ ಬೈ ಒ ಡಿ. ದಿಸ್ ಇಸ್ ಈಕ್ವೇಶನ್ ನಂಬರ್ 2. ಕಂಪೇರ್ ಮಾಡಿ ಎರಡು ಈಕ್ವೇಶನ್. ಫ್ರಮ್ ಈಕ್ವೇಶನ್ ನಂಬರ್ 1 ಅಂಡ್ ಈಕ್ವೇಶನ್ ನಂಬರ್ 2 ನಮಗೆ ಏನೋ ಸೇಮ್ ಸಿಗ್ತಾ ಇದೆ. ಯಾವುದು? ರೈಟ್ ಹ್ಯಾಂಡ್ ಸೈಡ್ ಇಸ್ ಸೇಮ್, ದೇರ್ಫೋರ್ ಐ ಕ್ಯಾನ್ ಈಕ್ವೇಟ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಏನ್ ಸಿಗುತ್ತೆ, ಎ ಒ ಬೈ ಸಿ ಒ ಇಸ್ ಈಕ್ವಲ್ ಟು ಎ ಎಕ್ಸ್ ಬೈ ಎಕ್ಸ್ ಡಿ. ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಇದನ್ನ ಈಕ್ವೇಶನ್ ನಂಬರ್ 3 ಅಂತ ಕರಿತೀನಿ. ಈಗ ಈಕ್ವೇಶನ್ ನಂಬರ್ 3 ಅಬ್ಸರ್ವ್ ಮಾಡಿ. ಎ ಒ ಬೈ ಸಿ ಒ, ಎ ಒ ಬೈ ಸಿ ಒ ಎಲ್ಲಿದೆ, ಎ ಒ ಸಿ ಒ ಎರಡು ಇಲ್ಲಿದೆ. ಎ ಒ ಆಮೇಲೆ ಸಿ ಒ ಎರಡು ಇಲ್ಲಿದೆ. ಓಕೆ, ನೆಕ್ಸ್ಟ್ ಎ ಎಕ್ಸ್ ಅಂಡ್ ಎಕ್ಸ್ ಡಿ, ಎ ಎಕ್ಸ್ ಅಂಡ್ ಎಕ್ಸ್ ಡಿ. ಈಗ ಎ ಸಿ ಆಮೇಲೆ ಎ ಡಿ ಇದು ಪಾರ್ಟ್ಸ್ ಇದೆ ನಮ್ಮ ಹತ್ರ. ಕರೆಕ್ಟಾ? ಸೊ ಕ್ಯಾನ್ ಐ ಸಿ ಅ ಟ್ರಯಾಂಗಲ್ ಎಲ್ಲಿ ನನಗೆ ಎ ಸಿ ಎರಡು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಡಿವೈಡ್ ಆಗ್ತಿರೋ ತರ ಯಾವ್ದಾರ ಟ್ರಯಾಂಗಲ್ ಕಾಣಿಸ್ತಿದ್ಯಾ? ಯಾವ ಟ್ರಯಾಂಗಲ್ ಕಾಣಿಸ್ತಿದೆ? ಐ ಕ್ಯಾನ್ ಸಿ ಟ್ರಯಾಂಗಲ್ ಎ ಡಿ ಸಿ. ಕರೆಕ್ಟಾ? ಎ ಡಿ ಸಿ ಟ್ರಯಾಂಗಲ್ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಎ ಡಿ ಸಿ. ಎ ಡಿ ಸಿ ಅಲ್ಲಿ ಎ ಡಿ ಆಮೇಲೆ ಎ ಸಿ ಎರಡು ಡಿವೈಡ್ ಆಗಿರುತ್ತಾ ಕಾಣಿಸ್ತಾ ಇದೆ. ಕರೆಕ್ಟಾ? ಸೊ ನಾನೇನ್ ಮಾಡ್ತೀನಿ ಈಗ ಕಾನ್ವರ್ಸ್ ಆಫ್ ಬಿ ಪಿ ಟಿ ಯೂಸ್ ಮಾಡಬೇಕು. ಕರೆಕ್ಟಾ? ಸೊ ಕಾನ್ವರ್ಸ್ ಆಫ್ ಬಿ ಪಿ ಟಿ ಯೂಸ್ ಮಾಡ್ಬೇಕಾದ್ರೆ ಹೆಂಗಿರುತ್ತೆ, ವೆರಿ ಸಿಂಪಲ್. ಇನ್ ಈಕ್ವೇಶನ್ ನಂಬರ್ 3, ಕರೆಕ್ಟಾ, ನಾನೇನ್ ಬರಿತೀನಿ, ಎ ಒ ಬೈ ಸಿ ಒ ಇಸ್ ಈಕ್ವಲ್ ಟು ಎ ಎಕ್ಸ್ ಬೈ ಎಕ್ಸ್ ಡಿ ಅಂತ ಬರಿತೀನಿ. ಸೊ ಇದನ್ನ ಬರೆದ್ಮೇಲೆ ಏನ್ ಬರಿತೀನಿ, ಇನ್ ಟ್ರಯಾಂಗಲ್ ಎ ಡಿ ಸಿ. ಫ್ರಮ್ ಈಕ್ವೇಶನ್ 3 ನಮಗೇನ್ ಸಿಕ್ಕಿದೆ, ಇದು ಆಲ್ರೆಡಿ ಈಕ್ವೇಶನ್ 3 ಇದೆ ಇಲ್ಲಿ. ದೇರ್ ಫೋರ್ ಬೈ ಕಾನ್ವರ್ಸ್ ಆಫ್ ಬಿ ಪಿ ಟಿ, ಬೈ ಕಾನ್ವರ್ಸ್ ಆಫ್ ಬಿ ಪಿ ಟಿ ಏನಾಗುತ್ತೆ, ಕಾನ್ವರ್ಸ್ ಆಫ್ ಬಿ ಪಿ ಟಿ ಇಂದ ಯಾವ್ದು ಡಿವೈಡ್ ಮಾಡ್ತಿದ್ಯಲ್ಲ ಅದು ಪ್ಯಾರಲಲ್ ಆಗ್ಬೇಕು ಅಲ್ವಾ. ಓ ಎಕ್ಸ್ ಇಸ್ ಪ್ಯಾರಲಲ್ ಟು ಸಿ ಡಿ ಆಗುತ್ತೆ. ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ ಈಗ. ಓಕೆ, ಈಗ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ನಾವು ಓ ಎಕ್ಸ್ ಇಸ್ ಪ್ಯಾರಲಲ್ ಟು ಎ ಬಿ ಅಂತ ತಗೊಂಡ್ವಿ. ಈಗ ಓ ಎಕ್ಸ್ ಪ್ಯಾರಲಲ್ ಟು ಸಿ ಡಿ ಅಂತ ಬರ್ತಾ ಇದೆ. ದೇರ್ ಫೋರ್ ನಾನೇನ್ ಇವಾಗ ಕನ್ಕ್ಲೂಡ್ ಹೆಂಗ್ ಮಾಡ್ಬೋದು, ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಅಂತ ಮಾಡ್ಬೋದಾ? ಯಾಕಂದ್ರೆ ಎ ಬಿ ಅಂಡ್ ಸಿ ಡಿ ಆರ್ ಪ್ಯಾರಲಲ್ ಟು ದ ಸೇಮ್ ಸೈಡ್. ಓಕೆ, ಸೊ ಈಗ ಎ ಬಿ ಸಿ ಡಿ ಎರಡೂ ಪ್ಯಾರಲಲ್ ಆಗುತ್ತೆ. ಅಂಡ್ ಯಾವ ಕ್ವಾಡ್ರಿಲ್ಯಾಟರಲ್ ಅಲ್ಲಿ ಆಪೋಸಿಟ್ ಲೈನ್ಸ್ ಅಥವಾ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್, ಅದನ್ನ ಏನಂತ ಕರೀತಾರೆ, ಟ್ರಪೀಸಿಯಂ ಅಂತ ಕರೀತಾರೆ. ಸೊ ನೀವು ಕನ್ಕ್ಲೂಡ್ ಮಾಡಬಹುದು, ಸಿನ್ಸ್ ದ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್, ದ ಕ್ವಾಡ್ರಿಲ್ಯಾಟರಲ್ ಇಸ್ ಟ್ರಪೀಸಿಯಂ. ದೇರ್ಫೋರ್ ಏನ್ ಬರುತ್ತೆ, ಎ ಬಿ ಸಿ ಡಿ ಇಸ್ ಅ ಟ್ರಪೀಸಿಯಂ. ಇಲ್ಲಿಗೆ 6.2 ಮುಕ್ತಾಯ. ನೆಕ್ಸ್ಟ್ ವಿಡಿಯೋದಲ್ಲಿ 6.3 ನ ಆರಂಭ ಮಾಡೋಣ. ಓಕೆ, ಅಂಡ್ ನಾನು ಹೇಳಿದ್ದೀನಲ್ಲ, ಯಾವ ವಿಡಿಯೋ ಕಡಿಮೆ ಟೈಮ್ ಇದೆಯೋ ಅದೇ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಟೈಮಿಂಗ್ಸ್ ಅಲ್ಲಿ ಚೆನ್ನಾಗಿದೆ ಅಳತೆ ಮಾಡೋ ಟೈಮಲ್ಲಿ ನಾನು 6.3 ಕೂಡ 4 ಪಾರ್ಟ್ ಅಲ್ಲಿ ಬಿಡ್ತೀನಿ. ಬಿಕಾಸ್ 16 ಕ್ವೆಶನ್ಸ್ ಆರ್ ದೇರ್.
4 ಪಾರ್ಟಲ್ಲಿ ಬಿಡ್ತೀನಿ. ಈಚ್ ವಿಡಿಯೋ ವಿಲ್ ಹ್ಯಾವ್ 4 ಪ್ರಾಬ್ಲಮ್ಸ್. ಓಕೆ, ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ಅಪ್ಡೇಟ್ಸ್ ಅಂತ ಹೇಳ್ತಾ, ಇದೇ ತರ ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು. ತುಂಬಾ ಚಿಕ್ಕ ಮಾತಾಗುತ್ತೆ, ಬಟ್ ಸ್ಟಿಲ್ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. Please subscribe and share it to all the 10th standard people so that they can make use of it.